ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸ್ಯಾಂಡ್ವಿಚ್ ಮಾಡತ್ತಿದ್ನಿ ರೀ. ಈ ಸ್ಯಾಂಡ್ವಿಚ್ ವಿಡಿಯೋ ನಾನು ಶಾಲ್ವೀಸ್ ಡೈಲಿ ಡಿಶ್ದೊಳಗೆ ಹಾಕೇನೆ, ಅಲ್ಲಿ ಹೋಗಿ ನೋಡ್ರಿ. ಹಂಗೆ ಸ್ಯಾಂಡ್ವಿಚ್ ತಿಂದು ನಾನು ನನ್ನ ಮಗ ರಿಲಯನ್ಸಿಗೆ ಗ್ರಾಸರಿ ತರಾಕಂತ ಬಂದಿದ್ವಿ. ಅವ್ನು ಗಾಡಿ ಮೂವ್ ಮಾಡ್ಕೊಂಡು ಮುಂದೆ ಹೊಂಟಿದ್ದ. ನಂಗೆ ರೈಸ್ ಬೇಕಾಗಿತ್ತು, ನೋಡತ್ತಿದ್ದೆ. ಅದು ರೇಷನ್ ತೊಗೊಂಬಂದು ಹಂಗೆ ಊಟದ ಟೈಮ್ ಆಗಿಬಿಡ್ತು. ಮನೆಗೆ ಹೋಗಿ ಅಡುಗೆ ಮಾಡೋದಂದ್ರೆ ಟೈಮ್ ಭಾಳ ಆಕಿತ್ತು ಅಂಥೇಳಿ ಊಟಕ್ಕೆ ಹೋಟೆಲಿಗೆ ಬಂದ್ವಿ. ಈ ಮೆನು ನೋಡತ್ತಿದ್ವಿ ಏನು ಆರ್ಡ್ರ್ ಮಾಡ್ಬೇಕಂಥೇಳಿ. ಭಾಳ ಟೈಮ್ ಆಗಿತ್ತು ರೀ, 3 ಗಂಟೆ ಆಗಿತ್ತು ಆಲ್ರೆಡಿ. ಅದಕ್ಕೆ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಕಡಾಯಿ ಪನ್ನೀರ್ ಮಸಾಲ, ರೋಟಿ, ಪುಲ್ಕ ಅದೆಲ್ಲ ತೊಗೊಂಡಿದ್ವಿ. ಹಂಗೆ ಜಸ್ಟ್ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡಿದೆ. ಈಗ ಊಟ ಮಾಡೋಣಂತ ಬನ್ನಿರಿ. ಹಂಗೆ ನಾನೊಂದು ಶಾಲ್ವೀಸ್ ಡೈಲಿ ರೂಟೀನ್ದೊಳಗೆ ಒಂದು ಫನ್ ವಿಡಿಯೋ ಹಾಕೀನಿ ಶಾರ್ಟ್ಸ್ದಾಗ. ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರು ಅಂಥೇಳಿ. ಅದು ಫನ್ ಆಗಿದ್ರು, ರಿಯಾಲಿಟಿನೂ ಹೌದದು. ಶಾಲ್ವೀಸ್ ಡೈಲಿ ರೂಟೀನ್ದೊಳಗೆ ಶಾರ್ಟ್ಸ್ದೊಳಗೆ ಹೋಗಿ ನೋಡ್ರಿ. ಒಂದು ವಿಡಿಯೋ ಹಾಕೀನಿ ಫ್ರೆಂಡ್ಶಿಪ್ ಡೇದ್ದು. ಹಂಗೆ ಊಟ ಮುಗಿಸಿ ಮನೆಗೆ ಬಂದ್ವಿ. ನನ್ನ ಮಗಳು ಏನೋ ವಿಡಿಯೋ ಮಾಡ್ಕೊಳತ್ತಿದ್ಲು. ಹಂಗೆ ನನ್ನ ಮಗ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿಕೊಟ್ಟಿದ್ದೆ ಅವಂಗೆ. ತಿನ್ಕೊಂತ ಟಿ ವಿ ನೋಡತ್ತಿದ್ದ. ಮತ್ತು ನಾ ರಿಲಯನ್ಸಿಂದ ಗ್ರಾಸರಿ ಶಾಪಿಂಗ್ ಮಾಡಿ ಬಂದಿದ್ನಲ್ರಿ, ಅದನ್ನೆಲ್ಲ ಒಂದೊಂದು ತೆಗಿಯತ್ತಿದ್ದೆ. ಇದು ನೋಡ್ರಿ, ಉಪ್ಪಿನಕಾಯಿ ಭರಣಿ. ನಂಗೆ ಭಾಳ ಚಂದ ಅನ್ನಿಸ್ತದೆ. ಎಷ್ಟು ಕ್ಯೂಟ್ ಸ್ವಲ್ಪ ಸಣ್ಣದಿತ್ತು, ಚಂದ ಅನ್ನಿಸ್ತು. ಅದಕ್ಕೆ ತೊಗೊಂಬಂದೆ. ಹಂಗೆ ಪೆನ್ನು, ಇದೇನೋ ಇಪ್ಪಿ, ಮ್ಯಾಗಿ ತಿನ್ನಬಾಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಹಾಕೇ ಬಿಟ್ಟಿರ್ತಾರೆ ಬ್ಯಾಗ್ನಾಗ. ಹಂಗೆ ಬೋರ್ಮಿಟ, ಆಮೇಲೆ ಗ್ರೀನ್ ಪೀಸ್ ತೊಗೊಂಬಂದಿದ್ದೆ. ಆಮೇಲೆ ಹುಡುಗರಿಗೆ ಬಿಸ್ಕೆಟ್ಸ್ ಯಾವ್ಯಾವ ಬೇಕು ಅವರ ಹಾಕ್ಕೊಂಡಾರ. ಬಿಸ್ಕೆಟ್ ತಿನ್ನೋದು ಒಳ್ಳೇದಲ್ಲ ಆರೋಗ್ಯಕ್ಕೆ, ಅಂದರೂ ಕೇಳೋದಿಲ್ಲ ಅವರು, ತೊಗೊಂಡೇ ಬಿಡ್ತಾರೆ. ಮತ್ತು ಮೆಂತ್ಯ ಸೊಪ್ಪು ಅದೆಲ್ಲ ತೊಗೊಂಡು ಬಂದಿದ್ದೆ. ಮೆಂತ್ಯ ಸೊಪ್ಪು ಅದೆಲ್ಲ ಚಲೋ ಸಿಗ್ತೈತೆ ರೀ ಅಲ್ಲಿ ರಿಲಯನ್ಸ್ದಾಗ. ಹಂಗೆ ಎಲ್ಲ ಒಂದೊಂದು ಜೋಡಿಸಿಡತ್ತಿದ್ದೆ. ಪನ್ನೀರು ತೊಗೊಂಬಂದಿದ್ದೆ. ಹಂಗೆ ವಿಡಿಯೋ ಕರೆಕ್ಟ್ ಬರತ್ತೈತೋ ಇಲ್ಲೋ ಅಂಥೇಳಿ ನೋಡತ್ತಿದ್ದೆ ಜಸ್ಟ್. ಹಂಗೆ ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಬಂದಿದ್ನಿ ರೀ. ಶೇಂಗಾ ಹುರಿದಾಗ ಶೇಂಗಾ ಬೆಲ್ಲ ತಿನ್ನಕ್ಕಂಥೇಳಿ. ಮತ್ತು ಸ್ಮಾಲ್ ಕಪ್ ತೊಗೊಂಬಂದಿದ್ದೆ ಚಹಾ ಕುಡಿಯೋಕೆ 2. ಕಲರ್ ಚಂದ ಅನ್ನಿಸ್ತು, ಅದಕ್ಕೆ ಒಂದು 2 ತೊಗೊಂಬಂದಿದ್ದೆ. ಹಂಗೆ ಊದ್ಬತ್ತಿ ಇತ್ತು ರೀ. ಆದರೂ ಇನ್ನು ಶ್ರಾವಣ ಮಾಸ ಸ್ಟಾರ್ಟ್ ಆಕೈತೆಲ್ಲ, ಹೆಚ್ಚು ಕಡಿಮೆ ಇರಲಿ ಅಂತ ತೊಗೊಂಡು ಬಂದಿದ್ದೆ. ಊದ್ಬತ್ತಿ, ಕರ್ಪೂರ, ಧೂಪ, ಉಬ್ಬತ್ತಿ ಅದೆಲ್ಲ ತೊಗೊಂಡು ಬಂದಿದ್ದೆ. ಆಯಿಲ್, ಮತ್ತು ಇದೇನೋ ಪಿಜ್ಜಾ ಬಿಸ್ಕೆಟ್ ಅಂತ, ಚೀಸಿ ಬಿಸ್ಕೆಟ್, ಪಿಜ್ಜಾ ಬಿಸ್ಕೆಟ್, ಒಂದು ಥರನ 2 ಥರನ ಹಂಗೆ ಯಾವ್ಯಾವ ತೊಗೊಂತಾರೆ ಅವರು. ಆಮೇಲೆ ತೆಂಗಿನಕಾಯಿ ತೊಗೊಂಡಿದ್ನಿ ರೀ. ಇನ್ನು ಶ್ರಾವಣ ಮಾಸ ಬರ್ತೈತಲ್ಲ, ಇನ್ನು ಜಾಸ್ತಿ ಬೇಕಾಗತ್ತೆ ಪೂಜೆಗೆ. ಅದೆಲ್ಲ ತೆಂಗಿನಕಾಯಿ ಹೆಂಗೆ ಅದಾವೆ ನೋಡಕ್ಕೆ 3 ತೊಗೊಂಬಂದಿದ್ದೆ ನಾನು. ಚಲೋ ಇದ್ರೆ ಮತ್ತು ತೊಗೊಂಬರ್ಬೇಕು, ಇನ್ನೂ ಜಾಸ್ತಿ ಬೇಕು. ಮತ್ತು ಅಕ್ಕಿ, ಹೆಸರು ಕಾಳು, ತೊಗರಿಬೇಳೆ ಅವೆಲ್ಲ ಏನೇನು ತೊಗೊಂಬಂದಿದ್ವಿ ಅದನ್ನೆಲ್ಲ ಒಂದೊಂದು ಜೋಡಿಸ್ಕೋಬೇಕ್ರಿ ಬಾಕ್ಸ್ನಾಗ. ಬಾಕ್ಸ್ ಎಲ್ಲ ತೊಳಿಬೇಕು. ಕ್ಲೀನಿಂಗ್ ವಿಡಿಯೋನ ಒಂದು ಮಾಡ್ಬೇಕು. ಇವನ್ನೆಲ್ಲ ಗ್ರಾಸರಿ ಫಸ್ಟ್ ಬಾಕ್ಸ್ ಎಲ್ಲ ತೊಳ್ಕೊಂಡು ನೀಟಾಗಿ ಅವೆಲ್ಲ ಒರೆಸಿ ಒಣಗಿಸಿ ಆಮೇಲೆ ಇವನ್ನೆಲ್ಲ ಆರ್ಗನೈಸ್ ಮಾಡಬೇಕ್ರಿ. ಅದಕ್ಕೆ ಎಲ್ಲ ನೆನಪು ಮಾಡ್ಕೊಂಡು ತೊಗೊಂಬಂದನಿ. ಇನ್ನೂ ಏನೇನು ಮಿಸ್ ಮಾಡೇನು ಗೊತ್ತಿಲ್ಲ. ಮತ್ತು ಒಂದೊಂದು ಲಿಸ್ಟ್ ಮಾಡಿ ಹಂಗೆ ಇರತ್ತೈತೆ ತಿಂಗಳು ಪೂರ್ತಿ ತರೋದು. ಇನ್ನು ಹಬ್ಬ ಆಗಸ್ಟಿಗೆ 4 ವಾರ ಲಕ್ಷ್ಮೀ ಪೂಜೆ ಇರ್ತೈತಿ, ವರಮಹಾಲಕ್ಷ್ಮಿ ಪೂಜೆ ಇರ್ತೈತಿ. ಅದಕ್ಕೆ ಎಲ್ಲನೂ ನೆನಪು ಮಾಡಿ ಒಂದೇ ಸರಿ ತರೋಕ್ಕಾಗಂಗಿಲ್ಲ.
ಏನೇನು ನೆನಪಾಕತ್ತೆ ಅದೆಲ್ಲ ಲಿಸ್ಟ್ ಮಾಡಿ ತೊಗೊಂಬಂದನಿ. ಮತ್ತು ಏನು ನೆನಪಾಕತ್ತೆ ಅದನ್ನು ತೊಗೊಂಡು ಬರೋದು ರೀ. ಹಬ್ಬ ಅಂದ್ರೆ ಹಂಗೆ ಟೆನ್ಷನ್ ಇರ್ತೈತಿ ಎಲ್ಲರಿಗೂ. ಆಲ್ಮೋಸ್ಟ್ ಎಲ್ಲ ತೊಗೊಂಬಂದನಿ. ಸರ್ಫ್ ಎಕ್ಸೆಲ್, ಮ್ಯಾಟಿಕ್ ವಾಶ್, ಆಮೇಲೆ ಶುಗರ್, ಪಾನಿಪುರಿದು ಡ್ರೈ ಪುರಿ ಖಾಲಿ ಆಗಿತ್ತು ರೀ, ಅದನ್ನು ತೊಗೊಂಡು ಬಂದೆ ನೆನಪು ಮಾಡಿ. ಹುಡುಗರು ತಮಗೇನು ಬೇಕು ಅದನ್ನೆಲ್ಲ ನೆನಪು ಮಾಡಿ ಹೇಳ್ತಾರೆ. ಇದು ಮಾರನೇ ದಿವಸ ಮಂಡೇ ರೀ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು. ಅವ್ರಿಗೆ ಅಂಥೇಳಿ ಸ್ಪೆಷಲ್ ಲಂಚ್ ಮಾಡತ್ತಿದ್ದೆ. ಪನ್ನೀರ್ ಮಟರ್ ಮಸಾಲ ಮಾಡಿದ್ದೆ ಮತ್ತು ಟೊಮೆಟೊ ಬಾತ್ ಮಾಡತ್ತಿದ್ದೆ. ಟೊಮೆಟೊ ಬಾತ್ ಈಗ ಮಾಡತ್ತೀನಿ. ಅದಕ್ಕೆ ಅಂಥೇಳಿ ರೈಸ್ ನೆನೆಸಿಟ್ಟಿದ್ದೆ ತೊಳೆದು. ಪನ್ನೀರ್ ಮಸಾಲ ಆಲ್ರೆಡಿ ರೆಡಿಯಾಗಿತ್ತು. ಮತ್ತು ಚಪಾತಿ ಮಾಡಿದ್ರಾತಂತೆ ಹಿಟ್ಟು ಕಲಸಿಟ್ಟಿದ್ದೆ. ಅದಕ್ಕೆ ಕುಕ್ಕುಂಬರ್ ಮತ್ತು ಮೊಸರು ಬಜ್ಜಿ ಮತ್ತು ಅವರಿಗೆ ಅರ್ಶಿನ ಕುಂಕುಮಕ್ಕೆ ಅಂಥೇಳಿ ಕುಂಕುಮದ ಬಟ್ಲ ಮತ್ತು ಜಂಪರ್ ಪೀಸ್ ರೆಡಿ ಆಯ್ತು ನೋಡ್ರಿ ಈಗ ಊಟ. ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಟೊಮೆಟೊ ಬಾತ್ ರೆಡಿ ಆಯಿತು, ಚಪಾತಿನೂ ರೆಡಿ ಆಯಿತು. ಇನ್ನೇನು ಊಟಕ್ಕೆ ಕೊಡ್ಬೇಕು ಅವ್ರಿಗಷ್ಟೇ. ಆಯ್ತು ನೋಡಿರಿ.